ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸ್ಟೇಬಲ್ ಮನಿ ಆ್ಯಪ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತು ನಾನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ವಿತ್ ಲೈವ್ ಆಗಿ ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ, ಈ ಆ್ಯಪಲ್ಲಿ ಏಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಬಾಂಡ್ಸು ಮತ್ತು ಎಫ್ ಡಿಯಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂದರೆ, ಸೊ ನೀವೇನಾದರೂ ನಿಮ್ಮ ಅಮೌಂಟನ್ನು ಜಸ್ಟ್ ಸೇವಿಂಗ್ ಅಕೌಂಟಲ್ಲಿ ಇಟ್ಟರೆ ಜಸ್ಟ್ ಅವ್ರು 3 to 4% ಇಂಟ್ರೆಸ್ಟೇ ಸಿಗುತ್ತೆ. ಬಟ್ ಅದೇ ನೀವೇನಾದರೂ ಅದನ್ನು ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅರೌಂಡು 11 to 12 or 15% ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ. ಬಟ್ ಅಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ಟು ಈ ಬಾಂಡ್ಸು ಮತ್ತು ಎಫ್ ಡಿಲಿ ಇದು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಇಲ್ಲಿಯೂ ಅರೌಂಡು 12 to 13% ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ, ಬೇಸ್ಡ್ ಆನ್ ದಿ ಬಾಂಡ್ ವ್ಯಾಲ್ಯೂ ಮತ್ತು ಅದರೆಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಇದು ತುಂಬ ಸೆಕ್ಯೂರ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನೂ ಒಂದು ಟ್ರೈ ಮಾಡ್ಬೋದು. ಬಿಕಾಸ್ ನೀವು ಅಮೌಂಟು ಸಿಂಪಲ್ಲಾಗಿ ಸೇವಿಂಗ್ ಅಕೌಂಟಲ್ಲಿಟ್ಟರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಸೊ ಇದನ್ನು ಟ್ರೈ ಮಾಡಿ. ಓಕೆ, ಈಗ ನೋಡು ಇನ್ ಡೀಟೇಲಾಗಿ ಚೆಕ್ ಮಾಡೋಣ. ಸೊ ಇದು ಸ್ಟೇಬಲ್ ಮನಿ ಆ್ಯಪು. ಓಕೆ, ಇದರಲ್ಲಿ ಫಸ್ಟ್ ನಾನೇ ತೋರಿಸ್ಬಿಡ್ತೀನಿ ನಿಮಗೆ ನಾನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಲೈವ್ ಆಗಿ. ಈಗ ನೋಡಿ, ಇದು ನನ್ನ ಬಾಂಡ್ ವ್ಯಾಲ್ಯೂ. ನಾನು 12% ಬಾಂಡ್ದು ಇನ್ವೆಸ್ಟ್ಮೆಂಟು ಪಾಸ್ಬುಕ್ಕಲ್ಲಿ ಹೋದರೆ ನಮ್ಮದು ಅರೌಂಡು 1,99,955 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಓಕೆ, ಈಗ ಅದ್ರದ್ದು ಒಂದು ಬಾಂಡ್ ಆ್ಯಕ್ಟಿವಿಟಿ ಇದೆ. ಒಂದು ಬಾಂಡು ಅದು ಯಾವುದಂದರೆ ಕಾಸ್ಮೆಟಮ್ ಫೈನಾನ್ಸ್ ಲಿಮಿಟೆಡ್. ಓಕೆ ಓಕೆ ಇದರದ್ದು ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೋಡಿ, ನಾನು ಯಾವಾಗ ಏನೇನು ಪೇ ಮಾಡಿದೆ ಅಂತ ಇನ್ ಡೀಟೇಲಾಗಿ ತೋರಿಸುತ್ತೆ. ಓಕೆ, ಇದು ಪ್ರಿನ್ಸಿಪಲ್ಲು 1,03,50, ಇಂಟ್ರೆಸ್ಟು 810, ಟೋಟಲ್ಲು 1,01,159 ತೋರಿಸುತ್ತೆ. ಓಕೆ, ಇದು ಡಿಡಕ್ಟ್ ಟಿ ಡಿ ಎಸ್ಸು. ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಅರೌಂಡು ಈ ಥರ ಇನ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಮಂತು ಈ ಥರ ನಿಮಗೆ ಪೇ ಔಟ್ ಸಿಗ್ತಾ ಇರುತ್ತೆ. ಪ್ಲಸ್ 729 ಇಂಟ್ರೆಸ್ಟ್ ಸಿಗುತ್ತೆ. ಮತ್ತು 17 ಆಗಸ್ಟಿಗೆ ನಿಮ್ಮದು ಫುಲ್ ಅಮೌಂಟು ರಿಫಂಡ್ ಆಗುತ್ತೆ. ನಾನು ಇದನ್ನು ಸ್ಮಾಲ್ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಓಕೆ, ಸೊ ಅದಕ್ಕೋಸ್ಕರ ಇದು ಈ 1 ಮಂತಲ್ಲೇ ಇಷ್ಟು ಇಂಟ್ರೆಸ್ಟ್ ಸಿಗುತ್ತೆ. ಓಕೆ, ಈಗ ನೋಡಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನು ಅದೆಲ್ಲ ಇನ್ ಡೀಟೇಲಾಗಿ ನೋಡಬೇಕಂದ್ರೆ, ಓಕೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 99,556. ಓಕೆ, ಈಗ ಅದ್ರದ್ದು ಬಾಂಡ್ ವರ್ತು 99,955 ಆಗಿದೆ. ಓಕೆ, ಸೊ ಪ್ಲಸ್ 200 ಇದೆ ಇನ್ ಲಾಸ್ಟ್ 7 ಡೇಸಲ್ಲಿ. ಓಕೆ, ಸೊ ಇದು ಬಾಂಡ್ ನೇಮು ಇದೆಲ್ಲ ಇನ್ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಜಸ್ಟು ಇಲ್ಲಿ 12% ಬಾಂಡ್ ಅಂತ ಕ್ಲಿಕ್ ಮಾಡಿ. ಇದೆಲ್ಲ ಡಿಫ್ರೆನ್ಸ್ ಆಪ್ಷನ್ ಇರುತ್ತೆ. ನಿಮಗೆ ಹೈ ರಿಟರ್ನ್ ಬಾಂಡ್ ಬೇಕಾ, ಶಾರ್ಟ್ ಟರ್ಮ್ ಬಾಂಡ್ಸು, ನ್ಯೂಲಿ ಆ್ಯಡೆಡ್ ಬಾಂಡ್ ಇರುತ್ತೆ, ಮತ್ತು ಫೀ ಯೂನಿಟ್ಸ್ ಇನ್ ಸ್ಟಾಕ್ಸ್ ಇರುತ್ತೆ, ಮಂತ್ಲಿ ಪೇವರ್ಡ್ ಬಾಂಡ್ಸು, ಪಬ್ಲಿಕ್ ಲಿಸ್ಟೆಡ್ ಬಾಂಡ್ಸು, ಅಂಡರ್ 10K ಇದ್ದು ನಿಮಗೆ 10K ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದರಲ್ಲಿರುತ್ತೆ, ಮತ್ತು ವ್ಯೂ ವಾಲು. ಓಕೆ, ಈ ಥರ ಡಿಫ್ರೆಂಟ್ ಬಾಂಡ್ ಇರುತ್ತೆ. ನಾನು ಜಸ್ಟು ಶಾರ್ಟ್ ಟರ್ಮು ಹೈ ರಿಟರ್ನ್ಸ್ ಇದು ಚೆಕ್ ಮಾಡ್ತಾಯಿದ್ದೆ. ಶಾರ್ಟ್ ಟರ್ಮಲ್ಲಿ ನೋಡಿ, ಮುತ್ತೂಟ್ ಫಿನ್ಕಾರ್ಪ್ ಇದೆ. 2 months 10 daysಗೆ ನಿಮಗೆ 8% ಇಂಟ್ರೆಸ್ಟು ಕೊಡುತ್ತೆ. ಮತ್ತು IIFL ಇದೆ, 4 month 2 days 9.50 ಇದೆ. ನೋಡಿ ನೀವು ಕಂಪೇರ್ ಮಾಡಿ. ನೀವು ಬೇಕಾದರೆ ನಿಮ್ಮದು ಬ್ಯಾಂಕಲ್ಲಿ ಎಫ್ ಡಿ ಅರೌಂಡ್ 6 to 7% ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮಗಿದು ಸೂಟೇಬಲ್ ಅನಿಸಿದರೆ ಇದು ಎಲ್ಲ ತುಂಬ ಸೆಕ್ಯೂರ್ ಇರುತ್ತೆ. ಈಗ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಮತ್ತು ಇದು ನೀವು ಏನಾದರೂ ಬಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಇದರಲ್ಲಿ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ಚೆಕ್ ಮಾಡಬೇಕಾಗುತ್ತೆ. ಈಗ ನೋಡಿ, ಶಾರ್ಟೆಸ್ಟ್ ಟೆನ್ಯೂರ್ ಇನ್ AI ರೇಟೆಡ್ ಬಾಂಡ್ಸ್. ಓಕೆ, AI ರೇಟೆಡ್ ಅಂದ್ರೇನು, ಎ ರೇಟೆಡ್ ಅಂದರೆ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ. ಇದನ್ನು ಇವರು ಕ್ರಿಸಲ್ಲು, ICRA ಅಥವಾ ಕೇರು ಇವರು ಈ ಬಾಂಡಿಗೆ ರೇಟಿಂಗ್ ಕೊಟ್ಟಿರ್ತಾರೆ. ಓಕೆ, AA, AAA ಮತ್ತು ಸಾವರನ್ನು, BB ಇವೆಲ್ಲ ಈ ರೇಟಿಂಗ್ ಇರುತ್ತೆ. ಸಾವರನ್ ಅಂದರೆ ಇದು ಗೌರ್ಮೆಂಟ್ ಬ್ಯಾಕ್ಡ್ ಬಾಂಡ್ಸ್ ಇರುತ್ತೆ. AAA ಅಂದರೆ ತುಂಬ ಸ್ಟ್ರಾಂಗು ಮತ್ತು ಫುಲ್ಲು ರಿಸ್ಕ್ ಫ್ರೀ. ಓಕೆ, AA ಅಂದರೆ ಲಿಟಲ್ ಬಿಟ್ಟು ರಿಸ್ಕ್ ಇರುತ್ತೆ, ಬಟ್ಟು ಹೈ ಸೇಫ್ಟಿ ಇರುತ್ತೆ. BB ಮಾಡ್ರೇಟ್ ರಿಸ್ಕ್ ಸೇಫ್ಟಿ, B to A ಇನ್ಕ್ರೀಸ್ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈ ಥರ ಬಾಂಡ್ ರೇಟಿಂಗ್ ಮೇಲೆ ನೀವು ಬಾಂಡ್ ಬೈ ಮಾಡಬೇಕು. ಓಕೆ, ಇದು AA ತುಂಬ ಸೆಕ್ಯೂರ್ ಇರುತ್ತೆ. ನೀವು ಇದರ ಇಂಟ್ರೆಸ್ಟ್ ರೇಟು ಮತ್ತು ಯಾವ ಥರ ಇದೆ ಎಲ್ಲ ಚೆಕ್ ಮಾಡಿ. ಆಲ್ಮೋಸ್ಟ್ 95% ಸೋಲ್ಡ್ ಆಗಿದೆ. ಓಕೆ ಓಕೆ ಇದೆಲ್ಲ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತೆ ಅದನ್ನು ನೀವು ಬೈ ಮಾಡ್ಬೋದು. ಓಕೆ.
ಅದೇ ಥರ ಹೈ ರಿಟರ್ನ್ಸಲ್ಲಿ ಫಿನ್ಕೋರ್ವೆ ಜೂನ್ 28 ಇದು 1 ಇಯರ್ 11 ಮಂತ್ಸಿಗೆ 12% ಇಂಟ್ರೆಸ್ಟ್ ಕೊಡ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ತೋರಿಸುತ್ತೆ. ಓಕೆ, BBB ಪ್ಲಸ್. ಓಕೆ, ಇಲ್ಲಿ ನೋಡಿ BBB ಪ್ಲಸ್ ಮಾಡ್ರೇಟ್ ಸೇಫ್ಟಿ, ಮಾಡ್ರೇಟ್ ಕ್ರೆಡಿಟ್ ರಿಸ್ಕ್. ಓಕೆ, ಸೊ ಅದು ರೇಟಿಂಗ್ ಇದೆ. ನೀವು ಮಿನಿಮಮ್ ಅಮೌಂಟ್ 10,031 ರೂಪೀಸ್ ಇನ್ವೆಸ್ಟ್ ಮಾಡ್ಬೋದು. ಕ್ವಾರ್ಟರ್ಲಿ ಪೇಔಟ್ ಇರುತ್ತೆ. ಓಕೆ, ಇದೆಲ್ಲ ಚೆಕ್ ಮಾಡಿ ಡೀಟೇಲ್ ಆಗಿ ನಿಮ್ಗೆ ಯಾವ ಸೂಟೇಬಲ್ ಅನಿಸುತ್ತೆ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಓಕೆ, ನೆಕ್ಸ್ಟು ನ್ಯೂಲಿ ಆ್ಯಡೆಡ್, ಈಗ ಜಸ್ಟ್ ಆ್ಯಡ್ ಆಗಿರುತ್ತವೆ ಅವೆಲ್ಲ ಇನ್ ಡೀಟೇಲ್ ಆಗಿ ಯಾವ ಬಾಂಡ್ ಇದೆ ಎಲ್ಲ ತೋರಿಸುತ್ತೆ. ಮೇನ್ ರೂಲ್ಸು ಮತ್ತು ಮೇನ್ ಚೆಕ್ ಮಾಡಬೇಕಾಗಿದ್ದು ಅದರ ರೇಟಿಂಗು ಮತ್ತು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ, ಕ್ವಾರ್ಟರ್ಲಿಯೋ ಮಂತ್ಲಿಯೋ ಪೇಔಟು ಅದೆಲ್ಲ ಚೆಕ್ ಮಾಡಿ ಆಮೇಲೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಬಾಂಡು ತುಂಬ ಸೆಕ್ಯೂರ್ ಇರುತ್ತೆ. ಅದೆಲ್ಲ NBFC ಕಡೆಯಿಂದ ವೆರಿಫೈ ಆಗಿ ಮತ್ತು ಅವ್ರ ಅಂಡರ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಅದೇ ಥರ ಇದರಲ್ಲಿ FD ಇದೆ. ಮತ್ತು ನೀವು ಯಾವುದಾದ್ರೂ ಬ್ಯಾಂಕಲ್ಲಿ FD ಮಾಡೋದು ಬದಲು ಸೊ ಇಲ್ಲೇ ಕಂಪೇರ್ ಮಾಡಿ ಯಾವ ಬ್ಯಾಂಕು ಸೂಟೇಬಲ್ ಅನಿಸುತ್ತೆ ಅದರ FDನೂ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಯಾವ ಬ್ಯಾಂಕ್ದು ಎಷ್ಟೆಷ್ಟು FD ಇದೆ ಅಂತ ತೋರಿಸುತ್ತೆ. ಶಿವಲಿಕಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕು ನೀವು 2 ಇಯರ್ಸ್ 3 ಮಂತ್ಸ್ ಮಾಡಿದರೆ 8.50 ಕೊಡ್ತಾರೆ. ಸೂರ್ಯೋದಯ ಸ್ಮಾಲ್ ಫೈನಾನ್ಸು, AU ಸ್ಮಾಲ್ ಫೈನಾನ್ಸು. ಸೊ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ಯಾವ ಸೂಟೇಬಲ್ ಅನಿಸುತ್ತೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ನೀವೇನು ಬ್ಯಾಂಕ್ ಹೋಗಬೇಕಂತ ಅವಶ್ಯಕತೆ ಇರಲ್ಲ. ನಿಮಗೆ ಯಾವ್ಯಾವ FD ಇರುತ್ತೆ ಇದರಲ್ಲೇ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.